ರಾಜ್ಯದ ಜನರಿಗೆ ಮತ್ತೊಂದು ಬರೆ ಹಾಕೋದಕ್ಕೆ ಗ್ಯಾರಂಟಿ ಸರ್ಕಾರ ಮುಂದಾಗಿದೆ. ಸಾಲು ಸಾಲು ಬೆಲೆ ಏರಿಕೆಯ ಬಳಿಕ ಈಗ ಮತ್ತೊಂದು ಬೆಲೆ ಏರಿಕೆಯ ಮುನ್ಸೂಚನೆ ಕಾಣ್ತಾ ಇದೆ. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಮತ್ತೊಂದು ಬರೆ ಬೀಳೋದಕ್ಕಿದೆ. ನೀವೇನಾದರೂ ಸೈಟು, ಮನೆ, ಫ್ಲ್ಯಾಟು ಖರೀದಿ ಮಾಡುವಂತ ಕನಸು ಕಂಡಿದ್ರೆ ಆ ಕನಸನ್ನು ಆದಷ್ಟು ಶೀಘ್ರ ಈಡೇರಿಸಿಕೊಳ್ಳಿ. ಕಾರಣ ಏಪ್ರಿಲ್ನಿಂದ ಸರ್ಕಾರಿ ಮಾರುಕಟ್ಟೆ ಮೌಲ್ಯ ಹೆಚ್ಚಳವಾಗುತ್ತೆ. ಏಪ್ರಿಲ್ ಅಂದ್ರೆ ಹೊಸ ಆರ್ಥಿಕ ವರ್ಷದಿಂದ 15% ಗೈಡ್ಲೈನ್ಸ್ ವ್ಯಾಲ್ಯೂ ಹೆಚ್ಚಳವಾಗುವುದಕ್ಕಿದೆ. ಇದರ ಜೊತೆಗೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವೂ ಹೆಚ್ಚಾಗಿದೆ. ಕೃಷಿ ಮತ್ತು ಕೃಷಿಯೇತರ ಭೂಮಿಗಳ ಸರ್ಕಾರಿ ಮೌಲ್ಯ ಏಪ್ರಿಲ್ನಿಂದ ಜಾಸ್ತಿ ಆಗುತ್ತೆ. 2023ರಲ್ಲಿ 12ರಿಂದ 15% ಗೈಡ್ಲೈನ್ಸ್ ವ್ಯಾಲ್ಯೂ ಹೆಚ್ಚಳ ಆಗಿತ್ತು. ಈಗ ಅದನ್ನು ಮತ್ತೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸ್ಟಾಂಪ್ ಡ್ಯೂಟಿಯೂ ಕೂಡ ಜಾಸ್ತಿ ಆಗಿತ್ತು. ಈಗ ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಅದರ ಜೊತೆಗೆ ಸ್ಟಾಂಪ್ ಡ್ಯೂಟಿಯೂ ಕೂಡ ಜಾಸ್ತಿ ಆಗುತ್ತೆ. ಮಾರುಕಟ್ಟೆ ದರ, ಆಸ್ತಿಯ ಮಾರುಕಟ್ಟೆ ದರವೂ ಕೂಡ ಏರಿಕೆಯಾಗುತ್ತೆ. 15ರಿಂದ 30% ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊಸ ಆರ್ಥಿಕ ವರ್ಷದಿಂದ ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ದರ ಜಾರಿಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸರ್ಕಾರ ನಿರಂತರವಾಗಿ ದರ ಏರಿಕೆಯನ್ನು ಮಾಡ್ತಾ ಇದೆ. ಒಂದು ಕಡೆ ಒಂದು ಕೈಯಲ್ಲಿ ಕೊಟ್ಟರೆ ಮತ್ತೊಂದು ಕೈಯಲ್ಲಿ ವಾಪಸ್ ಪಡೀತಿದೆ ಅನ್ನುವಂಥ ಟೀಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ಈಗ ಮತ್ತೊಂದು ದರ ಏರಿಕೆಗೆ ಸರ್ಕಾರ ಮುಂದಾಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಈ ಹೊಸ ದರ ಏರಿಕೆ ಜಾರಿಯಾದರೆ? ರಕ್ಷತ್, ಈಗ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಯಾವ ರೀತಿ ನಡೀತೆ ಅಂತಂದ್ರೆ ಸರ್ಕಾರ ನಿಗದಿ ಮಾಡುವಂತಹ ಮಾರ್ಗಸೂಚಿಯ ಆಧಾರದ ಮೇರೆಗೆ ಈಗ ಸರ್ಕಾರ ಒಂದು ಏರಿಯಾದ ಒಂದು ಮಾರ್ಗಸೂಚಿಯ ದರವನ್ನು ನಿಗದಿ ಮಾಡುತ್ತೆ. ಆ ಒಂದು ಮಾರ್ಗಸೂಚಿಯ ದರದ 3 ಪಟ್ಟರಷ್ಟು ಮಾರ್ಕೆಟ್ ದರ ಓಡ್ತಾ ಇರುತ್ತೆ. ಇದೀಗ ಸೈಟು ಮತ್ತೆ ಫ್ಲಾಟ್ ಖರೀದಿ ಮಾಡೋಕೆ ಕನಸು ಕಂಡಂತವ್ರಿಗೆ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಏಪ್ರಿಲ್ಗೆ 30% ಗೈಡ್ಲೈನ್ಸ್ ವ್ಯಾಲ್ಯೂವನ್ನು ಹೆಚ್ಚಳ ಮಾಡೋದಕ್ಕೆ ಈಗ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ತೀರ್ಮಾನ ಮಾಡಿಕೊಂಡಿರುವಂತದ್ದು ಏಪ್ರಿಲ್ನಿಂದ ಜಾರಿಗೆ ಬರುತ್ತೆ. ಇದು ಒಂದೊಮ್ಮೆ ಜಾರಿಗೆ ಬಂದ್ರೆ ಸರ್ಕಾರದ ಮಾರ್ಗಸೂಚಿ ದರದ ಆಧಾರದ ಮೇರೆಗೆ ಮಾರುಕಟ್ಟೆ ದರ ಕೂಡ ಬದಲಾಗುವಂತಹ ಸಾಧ್ಯತೆ ಇದೆ. ಮಾರುಕಟ್ಟೆ ದರದ ಮೇಲೆ ಸ್ಟಾಂಪ್ ಡ್ಯೂಟಿ ಕೂಡ ಹೆಚ್ಚಳ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಮನೆ ಖರೀದಿ ಮಾಡಬೇಕಂತಂದ್ರೆ 30 ಲಕ್ಷ ರೂಪಾಯಿ ಒಂದು ಸೈಟ್ ಖರೀದಿ ಮಾಡಿದ್ರೆ 5% ಆತ ಸ್ಟಾಂಪ್ ಡ್ಯೂಟಿಯನ್ನ ಕಟ್ಟಬೇಕು. ಇದೀಗ ಸರ್ಕಾರ ಮಾರ್ಗಸೂಚಿ ದರವನ್ನು ಏರಿಕೆ ಮಾಡಿದಾಗ ಸೈಟ್ ವ್ಯಾಲ್ಯೂ ಕೂಡ ಏರಿಕೆ ಆಗುತ್ತೆ. ಆ ಸೈಟ್ ವ್ಯಾಲ್ಯೂಯ ಜೊತೆಗೆ ಸ್ಟಾಂಪ್ ಡ್ಯೂಟಿ ದರ ಕೂಡ ಏರಿಕೆ ಆಗುವಂತಹ ಕಾರಣಕ್ಕಾಗಿ ಸೈಟ್ ಖರೀದಿ ಮಾಡುವಂತಹ ಜನರಿಗೆ, ಮನೆ ಖರೀದಿ ಮಾಡುವಂತಹ ಜನರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತದ್ದು. 2023ರಲ್ಲಿ 15% ಏನು ಗೈಡ್ಲೈನ್ಸ್ ವ್ಯಾಲ್ಯೂವನ್ನು ಹೆಚ್ಚಳ ಮಾಡಿದಂತಹ ಸರ್ಕಾರ ಈ ಬಾರಿ 30% ಏನು ಗೈಡ್ಲೈನ್ಸ್ ವ್ಯಾಲ್ಯೂವನ್ನು ಏರಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದೆ. ಇದರಿಂದ ರಾಜ್ಯದ ಜನರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತದ್ದು, ಜೊತೆಗೆ ರಿಯಲ್ ಎಸ್ಟೇಟ್ ನಲ್ಲಿ ದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಇದು ಸೈಟ್ ಇರುವಂತಹ ಮಾಲೀಕರಿಗೆ ಸಾಕಷ್ಟು ಅನುಕೂಲವಾದ್ರೆ ಸೈಟ್ ಮಾರಾಟ ಮಾಡುವಂತಹ ಜನರಿಗೆ ಅಥವಾ ಸೈಟ್ ಖರೀದಿ ಮಾಡುವಂತಹ ಜನರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಲಿದೆ. ಪ್ರತಿ ವರ್ಷವೂ ಕೂಡ ಈ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ರಾಜ್ಯ ಸರ್ಕಾರ ಒಂದು ಟಾರ್ಗೆಟ್ ಕೊಡ್ತಾ ಇದೆ. 2024-25ರಲ್ಲಿ 26,000 ಕೋಟಿಯನ್ನ ಸಂಗ್ರಹ ಮಾಡಬೇಕಂತ ಟಾರ್ಗೆಟ್ ನೀಡಲಾಗಿತ್ತು. 2025-26ನೇ ಸಾಲಿನಲ್ಲಿ 28,000 ಕೋಟಿ ರೂಪಾಯಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸಂಗ್ರಹ ಮಾಡಬೇಕಂತ ಟಾರ್ಗೆಟ್ ಕೊಡಲಾಗಿದೆ. ಹೀಗಾಗಿ ಈಗ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವರ್ಷದಿಂದ ವರ್ಷಕ್ಕೆ ಈ ಗೈಡ್ಲೈನ್ಸ್ ವ್ಯಾಲ್ಯೂನ ಹೆಚ್ಚಳ ಮಾಡ್ತಿರುವಂತ ಕಾರಣಕ್ಕಾಗಿ ಸೈಟು, ಫ್ಲಾಟ್ ಖರೀದಿ ಮಾಡೋಕೆ ಕನಸುಕೊಂಡಂತವರಿಗೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಆಗಲಿದೆ. ಸ್ಟಾಂಪ್ ಡ್ಯೂಟಿ ಕಟ್ಟೋದ್ರಲ್ಲೇ ಜನ ಸುಸ್ತಾಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.